ಬೆಂಗಳೂರಿಂದ ನೀವು ಕೊಯಂಬತ್ತೂರು ಆದಿಯೋಗಿನ ನೀವು 300 ರೂಪಾಯಿ ತಲುಪಬಹುದು. ಅಲ್ಲಿ ಹೋದಾಗ ಸ್ಟೇ ಆಗ್ಲಿಕ್ಕೆ ಅವರದ್ದೇ ರೂಮ್ಗಳು ಕೂಡ ಇದ್ದಾವೆ. ಅದ್ರ ಬಗ್ಗೆ ಎಲ್ಲ ನಿಮಗೆ ಈ ವಿಡಿಯೋದಲ್ಲಿ ನಾವು ಮಾಹಿತಿ ನೀಡ್ತೇವೆ. ಈ ವಿಡಿಯೋನ ಕೊನೆವರೆಗೂ ನೋಡಿ. ನೀವು ಕೊಯಂಬತ್ತೂರಿನ ಆದಿಯೋಗಿಗೆ ಬರೋದಾದ್ರೆ ಮೊದಲಿಗೆ ಬರಬೇಕಾಗಿದ್ದು ಕೊಯಂಬತ್ತೂರು ಜಂಕ್ಷನ್ ರೈಲ್ವೆ ಸ್ಟೇಷನ್ಗೆ. ಇಲ್ಲಿಗೆ ಕರ್ನಾಟಕದ ಹಲವಾರು ಕಡೆಗಳಿಂದ ನೇರವಾಗಿ ರೈಲ್ ಸಿಗುತ್ತೆ. ಅದರಲ್ಲಿ ಬೆಂಗಳೂರಿಂದ ಅಂತೂ ಕೂಡ ನಿಮಗೆ ವಂದೇ ಭಾರತ್ ರೈಲ್ನ ಸೇವೆ ಕೂಡ ಇದೆ. ಇನ್ನು ಇಲ್ಲೊಂದು ರೈಲ್ ಇದೆ ನೋಡಿ, 16377 ರೈಲ್ನ ಸಂಖ್ಯೆ. ಈ ರೈಲಲ್ಲಿ ಬರ್ತೀರಾ ಅಂದ್ರೆ ಸೆಕೆಂಡ್ ಸೀಟರ್ ಅಲ್ಲಿ 160 ರೂಪಾಯಿ ಆಗುತ್ತೆ. ಈ ರೈಲು ಪ್ರತಿದಿನ ಇರುತ್ತೆ. ನೀವು ಈ ರೈಲಲ್ಲಿ ಕೂಡ ಬರಬಹುದು. 160 ರೂಪಾಯಿ ನೀವು ಬಂದು ಕೊಯಂಬತ್ತೂರು ಜಂಕ್ಷನ್ ರೈಲ್ವೆ ಸ್ಟೇಷನ್ ತಲುಪಬಹುದು. ಇನ್ನು ಕೊಯಂಬತ್ತೂರು ಜಂಕ್ಷನ್ ರೈಲ್ವೆ ಸ್ಟೇಷನ್ ತಲುಪಿದ ಮೇಲೆ ಅಲ್ಲಿಂದ ನೀವು ಗಾಂಧಿಪುರಂ ಬಸ್ ಸ್ಟೇಷನ್ ಹೋಗಬೇಕು. ಅಲ್ಲಿಂದ ಒಂದು 3-4 ಕಿಲೋಮೀಟರ್ ದೂರ ಇರಬಹುದು. ರೈಲ್ವೆ ಸ್ಟೇಷನ್ ನ ಎದುರುಗಡೆನೆ ಆಟೋಗಳು ಸಿಗುತ್ತೆ. ಅದ್ರ ಮೂಲಕ ನೀವು ಹೋಗಬಹುದು. ಓಲಾ ಊಬರ್ ನಲ್ಲಿ ನೀವು ಕೂಡ ಬುಕ್ ಮಾಡ್ಕೊಂಡು ಹೋಗಬಹುದು. ಆ ಆಪ್ಗಳು ಕೂಡ ಅಲ್ಲಿ ವರ್ಕ್ ಆಗುತ್ತೆ. ಇದೇ ನೋಡಿ ಗಾಂಧಿಪುರಂ ಬಸ್ ಸ್ಟೇಷನ್. ನೀವು ಇಲ್ಲಿಗೆ ಬರಬೇಕು. ಇಲ್ಲಿ 14B ಅಂತ ಬಸ್ ಇದೆ ನೋಡಿ. ಇದೇ ಬಸ್ಸಲ್ಲೇ ನೀವು ಹೋಗೋದು. ಇದು ನೇರವಾಗಿ ಆದಿಯೋಗಿ ಹೋಗುತ್ತೆ. 40 ರೂಪಾಯಿ ಬಸ್ ಟಿಕೆಟಿಗೆ ಇರುತ್ತಷ್ಟೇ. ಈ ಬಸ್ಸಲ್ಲಿ ನೀವು ನೇರವಾಗಿ ಆದಿಯೋಗಿ ಹೋಗಿ ತಲುಪಬಹುದು. ಇನ್ನು ನೀವು ಆದಿಯೋಗಿ ತಲುಪಿದ ಮೇಲೆ ಅಲ್ಲಿ ನೀವೇನಾದರೂ ಆ ದಿವಸ ಸ್ಟೇ ಆಗಬೇಕಂತಿದ್ರೆ ರೂಮ್ಗಳನ್ನ ನೀವು ಮೊದಲೇ ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡು ಬರೋದು ಒಳ್ಳೆಯದು. ಅವರದ್ದೇ ವೆಬ್ಸೈಟ್ ಇದೆ, ಇಶಾದವರದ್ದೇ ವೆಬ್ಸೈಟ್ ಇದೆ. ಅದೇ ವೆಬ್ಸೈಟಲ್ಲಿ ಬುಕ್ ಮಾಡ್ಕೊಂಡು ಬರಬೇಕು. cottage.isha.in ಅಂತ ಒಂದು ವೆಬ್ಸೈಟ್ ಇದೆ. ಆ ವೆಬ್ಸೈಟಲ್ಲಿ ನೀವು ಬುಕ್ ಮಾಡ್ಕೊಳ್ಬಹುದು. 990 ರೂಪಾಯಿಂದಲ್ಲ ನಿಮಗೆ ರೂಮ್ಗಳು ಸಿಗುತ್ತೆ. ಇಲ್ಲಿ 3 ತಿಂಗಳ ಅಡ್ವಾನ್ಸ್ ಬುಕ್ಕಿಂಗ್ ಓಪನ್ ಇರುತ್ತೆ. ನೀವು ಮೊದಲೇ ಬುಕ್ ಮಾಡ್ಕೊಂಡು ಬರ್ಬೋದು. ಇನ್ನು ಇಲ್ಲಿ ಬಂದಾಗ ನೀವು ಕೇವಲ ಆದಿಯೋಗಿ ಮೂರ್ತಿ ಮಾತ್ರ ನೋಡ್ಕೊಂಡು ಹೋಗೋದಲ್ಲ, ಇಲ್ಲಿ ಏನೆಲ್ಲ ನೋಡ್ಬೇಕು ಅನ್ನೋದ್ರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನಾವು ಮಾಹಿತಿ ನೀಡ್ತೇವೆ. ನಮ್ಮ ಪೇಜಿನ ಫಾಲೋ ಮಾಡ್ಕೊಳ್ಳಿ. ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ, ಅವರಿಗೆ ಕೂಡ ಸಹಾಯ ಆಗ್ಬೋದು. ನಮ್ಮ ಪೇಜಿನ ಫಾಲೋ ಮಾಡೋದು ಮರಿಬೇಡಿ.